ವಾಲ್ಮೀಕಿ ನಿಗಮದ ಹಗರಣ, ಯಾರು ಇದರ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ಸೆಲ್ ಕಂಪನಿಗಳ ಮುಖಾಂತರ 600 ವಿವಿಧ ನಕಲಿ ಖಾತೆಗಳ ಮುಖಾಂತರ ಸುಮಾರು 187 ಕೋಟಿ ರೂಪಾಯಿಗಳನ್ನು ಡ್ರಾ ಮಾಡಿ ಬೇರೆ ರಾಜ್ಯದ ಚುನಾವಣೆಗಳಿರ್ಬೋದು, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಚುನಾವಣೆಗಳಲ್ಲಿ ಈ ಹಣವನ್ನು ಬಳಸ್ಕೊಂಡು ಸ್ವತಃ ಬಿ ನಾಗೇಂದ್ರ ಅವರ ಆಯುಷ್ ಅವರ ಒಂದು ಇದನ್ನು ಆಡಂಬರಕ್ಕೋಸ್ಕರ ಕಾರ್ಗಳನ್ನು ಖರೀದಿ ಮಾಡೋದು, ಬಂಗಾರನ್ನು ಖರೀದಿ ಮಾಡೋದು, ಜಮೀನನ್ನು ಖರೀದಿ ಮಾಡೋದಕ್ಕೆ ಬಳಸ್ಕೊಂಡಿರುವಂಥದ್ದು ಇಡಿ ಮತ್ತು CBI ದಾಖಲೆಯನ್ನು ಮಾಡಿದೆ. ಅದರ ಮುಖ್ಯ ಕಿಂಗ್ ಪಿನ್ ಬಿ ನಾಗೇಂದ್ರ. ಇವತ್ತು ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥ ಬಿ ನಾಗೇಂದ್ರ ಮತ್ತು ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಹೌದು, ವಾಲ್ಮೀಕಿ ನಿಗಮದ ಅಲ್ಲಿ ಆಗಿರ್ತಕ್ಕಂಥ ಹಗರಣ ಆಗಿದೆ, ಆದರೆ 187 ಕೋಟಿ ಅಲ್ಲ, ಸುಮಾರು 87-89 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆಗಿನ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಕಾರಣಕ್ಕೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದರು. ಆದರೆ ಇವತ್ತು ಈ ರಾಜ್ಯ ಸರ್ಕಾರ ಯಾಕೆ ಬಿ ನಾಗೇಂದ್ರ ಅವರನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಂಡಿದೆ ಅನ್ನುವಂಥದ್ದು ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಜನ ಕೇಳ್ತಾ ಇದ್ದಾರೆ, ಮಾನ್ಯ DK ಶಿವಕುಮಾರ್ ಅವರೇ, ಬಿ ನಾಗೇಂದ್ರ ಅವರು ಯಾವ ಕಾರಣಕ್ಕೆ ನಿಮ್ಮ ಸಂಪುಟ ಸೇರಿಕೊಂಡ್ರು? ಈ ವಾಲ್ಮೀಕಿ ಹಗರಣವನ್ನು ಮುಚ್ಚಿ ಹಾಕೋದಕ್ಕೋಸ್ಕರನೋ, ನಿಮ್ಮ ಹೈಕಮಾಂಡ್ ಹೆಸರುಗಳು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕನೋ, ಅಥವಾ ಹೈಕಮಾಂಡಿಗೆ ಮತ್ತು ಬೇರೆ ರಾಜ್ಯದ ಚುನಾವಣೆಗಳಿಗೆ ಹಣ ಕೊಟ್ಟಿರುವ ಕಾರಣಕ್ಕೂ, ಅಥವಾ ಮುಂದೆ ನಡೀತಕ್ಕಂಥ ಚುನಾವಣೆಗೆ ಮತ್ತೆ ಈ ರೀತಿಯ ಹಗರಣ ಮಾಡಿ ಹಣ ಒದಗಿಸ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದಾರೋ, ಯಾವ ಕಾರಣಕ್ಕೆ ನೀವು ಬಿ ನಾಗೇಂದ್ರ ಅವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಂಡಿದ್ದೀರಿ? ಮಾಡಿದರೆ ಸುಮ್ಮನಿರಬೇಕಾ? ನಾಗೇಂದ್ರ ದಲಿತ ಅನ್ನೋ ಕಾರಣಕ್ಕಲ್ಲ, ಅವರು ನಿಗಮದಲ್ಲಿ 187 ಕೋಟಿ ರೂಪಾಯಿ ಸಾಬೀತಾಗಿದೆ. ಸೆಲ್ ಕಂಪನಿಗಳ ಮುಖಾಂತರ 600 ನಕಲಿ ಖಾತೆಗಳ ಮುಖಾಂತರ ವರ್ಗಾವಣೆಯನ್ನು ಮಾಡಿರತಕ್ಕಂಥದ್ದು ಸ್ವತಃ ಆಗಿನ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ಕೇಳ್ತಾ ಇದ್ದೇವೆ ಹೊರತಾಗಿ ಬೇರೆ ಯಾವುದೇ ಕಾರಣ ಅಲ್ಲ. ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು ಮತ್ತು ನೂರಾರು ಶಾಸಕರು, ಸಂಸದರು, ಸಾವಿರಾರು ಕಾರ್ಯಕರ್ತರೊಂದಿಗೆ ಸೆಪ್ಟೆಂಬರ್ 1ರಿಂದ ಲಿಂಗಸೂರಿನಲ್ಲಿ ಉದ್ಘಾಟನೆಗೊಂಡು ಬಳ್ಳಾರಿಯಲ್ಲಿ ಕೊನೆಗೊಳ್ತದೆ. ಈ ಒಂದು 10 ದಿನದ ಯಾತ್ರೆಯಲ್ಲಿ ನಾವು ಈ ಭಾಗದ ಕಲಬುರಗಿಯಿಂದಲೂ ಕೂಡ ಪ್ರತಿದಿನ 5,000 ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕಾಗಿ ನಾವು ತಾಲೂಕುವಾರು ಒಂದೊಂದು ದಿವಸ ಯಾವ ತಾಲೂಕಿನವರು ಅಥವಾ ಯಾವ ಮೋರ್ಚಾದವರು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ಚಿಂತನೆಯನ್ನು ಮಾಡಿ ಒಂದೊಂದು ದಿವಸ ತಂಡವನ್ನು ಆ 10 ದಿನಗಳ ಕಾಲ ನಡೆಯುವಂಥ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಕ್ಕಂಥ ದೃಷ್ಟಿಯಿಂದ ನಾವು ಕಲಬುರಗಿಯಿಂದ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂಪೂರ್ಣ ವೈಫಲ್ಯ ಇದು ಕಾಂಗ್ರೆಸ್ಸಿನ ಒಂದು ದುರಾಡಳಿತ ಫಲವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೂಡಲೇ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕು. ಅವರ ರಾಜೀನಾಮೆಯನ್ನು ಪಡೀಲಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯೋ ಈ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮೊನ್ನೆ ಕೂಡ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡಿದ್ವಿ. ರಾಜೀನಾಮೆ ಒಂದೇ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ವೈಫಲ್ಯಗಳು ಅದನ್ನು ನೀವು ಮಾಡಿ ತೋರಿಸಿ. ಆಮೇಲೆ ನೋಡಿ, ನಾವು ಕೇಂದ್ರದಲ್ಲಿ ಅಲ್ಲಿ ನಮ್ಮ ಶಿಕ್ಷಣ ಸಚಿವರು ಕೈವಾಡ ಇರಲಿಲ್ಲ. ಆದರೂ ಹೋರಾಟ ಜನ ನಾವು ಯುವಕರ ಹೋರಾಟಕ್ಕೆ ಗೌರವ ಕೊಟ್ವಿ. ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಂಡ್ವಿ. ಇದು ಕೇಂದ್ರ ಸರ್ಕಾರ ನೋಡಿ ಯಾವ ರೀತಿಯಲ್ಲಿ ನಿಮಗೆ ಯಾಕೆ ಆಗ್ತಾ ಇಲ್ಲ? ನಾವು ಇವತ್ತು ಕೇಳ್ತೇವೆ, ನೀವು ಅಧಿಕಾರದಲ್ಲಿ ಇದ್ಕೊಂಡು ಬಂಡತನ ತೋರಿಸ್ಕೊಂಡು ಜೈಲಿಗೆ ಹೋಗಿ ಬಂದು, ಇದೇ ವಿಷಯದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇವರು, ಯಾವುದೋ ವಿಷಯದಲ್ಲ ನಾವು ಹೇಳೋದು. ಇದೇ ಸಚಿವರು ಇದೇ ಸರ್ಕಾರದಲ್ಲಿ ಸಚಿವರಾಗಿದ್ಕೊಂಡು ಲೂಟಿ ಮಾಡಿ ಇನ್ನೂ ಕೂಡ ಇಡಿ CBI ಅವ್ರ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರಿದೆ.
ಅಂಥ ನಿರ್ಬಂಧದ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನಾಗೇಂದ್ರನ್ನ ಮತ್ತೆ ತಗೊಂಡಿರುವಂಥದ್ದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಅವರಿಗೆ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು, ಗ್ರಾಮೀಣ ಕ್ಷೇತ್ರದ ಮಹಾನಗರ ಜಿಲ್ಲಾ ಕಾರ್ಯದರ್ಶಿಗಳ ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶರಣಪ್ಪಣ್ಣ ತಳವಾರ್ ಅವರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತೇನೆ.